ವೃಷಭ ರಾಶಿಯ 2025 ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಸಾಮಾನ್ಯ ಭವಿಷ್ಯ. ಈ ತಿಂಗಳು ಶನಿ ನಿಮ್ಮ ಒತ್ತಡದ ಕಾರಣ ಆಗಬಹುದು, ಆದರೆ ಶುಕ್ರನ ಪ್ರಭಾವದಿಂದ ಸಾಂತ್ವನವು ಸಿಗುತ್ತದೆ. ತಾಳ್ಮೆಯಿಂದ ಮುಂದುವರೆದರೆ ಯಶಸ್ಸು ನಿಶ್ಚಿತ. ಉದ್ಯೋಗ ಮತ್ತು ವೃತ್ತಿಯಲ್ಲಿ. ಉದ್ಯೋಗದಲ್ಲಿ ಒತ್ತಡ, ಆದರೆ ಸಮಯ ಪ್ರಜ್ಞೆ ಮತ್ತು ಶ್ರಮದಿಂದ ಮೇಲಧಿಕಾರಿಗಳ ಮೆಚ್ಚುಗೆ ಸಿಗಲಿದೆ. ಸರ್ಕಾರಿ ಕೆಲಸಕ್ಕೆ ಯತ್ನಿಸುತ್ತಿರುವವರಿಗೆ ಉತ್ತಮ ಅವಕಾಶ. ವ್ಯಾಪಾರದಲ್ಲಿ ಇದ್ದವರಿಗೆ ತಿಂಗಳಿನ 2ನೇ ಭಾಗದಲ್ಲಿ ಲಾಭದ ಸೂಚನೆ. ಹಣಕಾಸು ಸ್ಥಿತಿ. ನಿಗದಿತ ಖರ್ಚು ಇದ್ದರೂ ಆಕಸ್ಮಿಕ ಖರ್ಚು ಹೆಚ್ಚು ಸಾಧ್ಯ. ಸಾಲ ನೀಡುವುದು ಅಥವಾ ತೆಗೆದುಕೊಳ್ಳುವುದು ಹೆಚ್ಚು ಯೋಚಿಸಿ ಮಾಡಬೇಕು. ಶುಕ್ರನ ಶಕ್ತಿಯಿಂದ ಹಣದ ಲಾಭವಾಗಬಹುದು. ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ. ದಾಂಪತ್ಯದಲ್ಲಿ ನಿಗೂಢತೆ ಮತ್ತು ನಂಬಿಕೆ ಮುಖ್ಯ. ಪ್ರೇಮಿಗಳಲ್ಲಿ ಬಿಸಿ ಬಿಸಿ ಮಾತುಗಳಾಗಬಹುದು, ಆದರೆ ಹೊಗಳಿಕೆಯೂ ಇರಬಹುದು. ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಸಂಬಂಧ ಬಲಪಡಿಸುತ್ತದೆ. ಆರೋಗ್ಯ. ಹೊಟ್ಟೆ, ಕಿಡ್ನಿ, ಹೃದಯ ಸಂಬಂಧಿತ ಸಮಸ್ಯೆಗಳು ಕಡೆ ಗಮನ ಕೊಡಿ. ದಿನಚರಿ ಸರಿಯಾಗಿ ಪಾಲಿಸಿ. ಔಷಧಿಗಳನ್ನು ಬಿಟ್ಟು ಬಿಡುವುದರಿಂದ ಅಪಾಯಕಾರಿ. ಮದ್ಯ, ಬಿಸಿ ಪದಾರ್ಥ ಹಾಗೂ ಹೆಚ್ಚು ಉಪ್ಪು ತಿಂದರೆ ತೊಂದರೆಯಾಗಬಹುದು. ವಿದ್ಯಾರ್ಥಿಗಳಿಗೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರಿಗೆ ಕೊನೆಯ ಭಾಗದಲ್ಲಿ ಯಶಸ್ಸು. ಅಧ್ಯಯನದಲ್ಲಿ ಏರುಪೇರು ಇದ್ದರೂ ಗುರುಗಳು ಅಥವಾ ಸ್ನೇಹಿತರ ಮಾರ್ಗದರ್ಶನ ನಿಮಗೆ ನೆರವಾಗಲಿದೆ. ಪರಿಹಾರಗಳು. ಪ್ರತಿಯೊಂದು ಶುಕ್ರವಾರದಂದು ಲಕ್ಷ್ಮೀದೇವಿಗೆ ಅರ್ಚನೆ ಮಾಡಿ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಹಸಿರು ಬಟ್ಟೆ ಅಥವಾ ಹಸಿರು ಬೇಳೆ ದಾನ ಮಾಡುವುದರಿಂದ ಶುಭ. ಗ್ರಹಗಳ ಸ್ಥಿತಿ. ರಾಹು ಮೇಷದಲ್ಲಿ ಇದ್ದು ನಿಮ್ಮ ಮನಸ್ಸನ್ನು ಗೊಂದಲಗೊಳಿಸಬಹುದು. ಗುರು ಬೃಹಸ್ಪತಿ ಮಿಥುನ ರಾಶಿಯಲ್ಲಿ ಸಂಚರಿಸುವುದರಿಂದ ಹಣದ ಬಗ್ಗೆ ಚಿಂತೆ ಹೆಚ್ಚಾದರೂ ವಿವೇಕ ಬುದ್ಧಿಯ ಮೂಲಕ ಸಮಸ್ಯೆ ಪರಿಹಾರವಾಗಬಹುದು. ಶನಿ ಕುಂಭರಾಶಿಯಲ್ಲಿ ಹೊಂದಿರುವ ಕಾರಣದಿಂದ ವೃತ್ತಿಯಲ್ಲಿ ಅಧಿಕ ಹೊಣೆಗಾರಿಕೆ, ಒತ್ತಡ, ಆದರೆ ಅದರಿಂದಲೇ ಉನ್ನತಿಗೆ ದಾರಿ. ಶುಭ ದಿನಾಂಕಗಳು: ಆಗಸ್ಟ್ 3, 7, 14, 20, 26, 30. ಈ ದಿನಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಅಮಾವಾಸ್ಯೆ ಆಗಸ್ಟ್ 24. ಈ ದಿನ ಶಾಂತಿ ಪೂಜೆ, ಜಪ ಮಾಡುವುದು ಫಲಕಾರಿಯಾಗುತ್ತದೆ. ಹುಣ್ಣಿಮೆ ಆಗಸ್ಟ್ 9. ಲಕ್ಷ್ಮೀ ಪೂಜೆ ಅಥವಾ ಸಾತ್ವಿಕ ದಾನ ಕಾರ್ಯಕ್ಕೆ ಉತ್ತಮ. ಸಂಭಾವ್ಯ ಯೋಗಗಳು. ದಿನಾಂಕ ಮತ್ತು ಯೋಗ ಅವಕಾಶಗಳು: ಆಗಸ್ಟ್ 7 ಕಾರ್ಯದಲ್ಲಿ ಪ್ರೋತ್ಸಾಹ ಸಿಗಬಹುದು. ಆಗಸ್ಟ್ 14 ಆಕಸ್ಮಿಕ ಹಣವಷ್ಟೇ ಸಾಧ್ಯತೆ. ಆಗಸ್ಟ್ 20 ಬಂಧು ಮಿತ್ರರ ಸಹಾಯದಿಂದ ಪ್ರಯೋಜನ. ಆಗಸ್ಟ್ 26 ಹೊಸ ವ್ಯವಹಾರ, ಹೊಸ ನೌಕರಿ, ಉತ್ತಮ ಆರಂಭ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ. ಈ ತಿಂಗಳಲ್ಲಿ ನಿಮ್ಮಲ್ಲಿ ಆಧ್ಯಾತ್ಮಿಕ ಬೆಳೆಯಲು ಹೆಚ್ಚಾಗುತ್ತದೆ. ದೇವಿಯ ಆರಾಧನೆ. ಓಂ ಶ್ರೀ ಮಹಾಲಕ್ಷ್ಮಿ ಭುವನೇಶ್ವರಿ ಎನ್ನು ಶುಕ್ರವಾರದಂದು ಜಪ ಮಾಡಿ. ಶನಿವಾರದಂದು ಶನಿದೇವರಿಗೆ ಎಣ್ಣೆ, ತುಳಸಿ ಇಟ್ಟು ದೀಪವಿಟ್ಟು ಶತ್ರು ನಿವಾರಣೆ ಸಹಾಯಕ. ಕುಟುಂಬ ಸಂಬಂಧಗಳು. ಮನೆಯವರಿಗೆ ಸಮಯ ನೀಡುವುದು ಅತ್ಯವಶ್ಯಕ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಕಾಳಜಿ ವಿಷಯ. ಕುಟುಂಬದೊಳಗಿನ ಪುನರ್ಮಿಳಿತ ಸಾಧ್ಯತೆ. ಹಳೆಯ ಬಿಸುಗುಡಿಗೆ ಅಂತ್ಯ. ವೈಯಕ್ತಿಕ ಅಭಿವೃದ್ಧಿ ಮತ್ತು ಸಲಹೆಗಳು. ಸಮಯ ಪಾಲನೆ ಮತ್ತು ಆತ್ಮವಿಶ್ವಾಸ ನಿಮ್ಮ ಯಶಸ್ಸಿಗೆ ಕಿಲಿ. ಈ ತಿಂಗಳು ನಿಮ್ಮ ಮಾತುಗಳು ನಿಮಗೆ ಗೆಲುವು ತರಬಹುದು ಅಥವಾ ತೊಂದರೆಯನ್ನುಂಟು ಮಾಡಬಹುದು. ಮನಸ್ಸು ಚಂಚಲವಾದಾಗ ಧ್ಯಾನ ಅಥವಾ ಜಪ ಮಾಡುವುದು ಉತ್ತಮ. ಫ್ರೋಸನ್ ತಾಂತ್ರಿಕ ಪರಿಹಾರ. ಪ್ರತಿ ಸೋಮವಾರ 11 ಬೆಲ್ಲದ ತುಂಡುಗಳನ್ನು ನೆಲದಲ್ಲಿ ಕಪ್ಪು ಇರುವೆಗೆ ಹಾಕಿ ಕಾಗೆ ಅಥವಾ ಹಕ್ಕಿಗಳಿಗೆ ನೀಡುವುದು ಶನಿ ಮತ್ತು ರಾಹು ದೋಷ ನಿವಾರಣೆಗೆ ಸಹಾಯಕ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ
ಈ ನಮ್ಮ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ತಿಳಿಸಬೇಕೆಂದು ಕಮೆಂಟ್ ಮಾಡಿ.